ಲೈಕ್ ಮಾಡ್ತಾರೆ. ಇದು ಅಜ್ಜಿ ಮುತ್ತಾತಿ ಎಲ್ಲ ಹೇಳ್ತಾರಲ್ಲ, ಅವ್ರು ಮಾಡಿದ ಡಿಶ್ ಇದು. ನಮ್ಮ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೇಳ್ತಾರೆ ನಾನು ಬರ್ತಾ ಇದ್ದೇನೆ, ಕೊಂಕಣಿ ಡಿಶ್ ಇದೆ ಅಂತ ಕೇಳ್ತಾರೆ. ಮುಂಚಿನವರೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಪದಾರ್ಥ ಎಲ್ಲ ಮಾಡ್ತಾ ಇದ್ರು, ಒಲೆಯಲ್ಲಿ ಮಾಡ್ತಾ ಇದ್ರು. ಉಡುಪಿ ಆಹಾರ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಎನ್ನುವಂಥದ್ದು ಎಷ್ಟು ಸತ್ಯವೋ ಅದೇ ರೀತಿ ಕೆಲವು ಸಾಂಪ್ರದಾಯಿಕ ಶೈಲಿಯ ಖಾದ್ಯಗಳನ್ನ ಇಷ್ಟಪಡುವವರಿಗೂ ಅಷ್ಟೇ ಒಳ್ಳೆ ಜಾಗ. ಅಂದಹಾಗೆ ನಾವಿವತ್ತು ನಿಮಗೆ ತೋರಿಸಲು ಹೊರಟಿರುವುದು GSB ಸಮುದಾಯದವರ ಟ್ರೆಡಿಷನಲ್ ಫುಡ್ ಆಗಿರುವ ಪಣ್ಣಾ ಉಪ್ಕರಿ. ಇದು ಒಂದು ಡಿಶ್ ಪಣ್ಣಾ ಉಪ್ಕರಿ ಅಂತ ನಮ್ಮ GSB ಅಲ್ಲಿ ಮೋಸ್ಟ್ ಲೈಕ್ ಡಿಶ್ ಹೇಳ್ತಾರಲ್ಲ, ತುಂಬಾ ಜನ ಲೈಕ್ ಮಾಡ್ತಾರೆ. ಇದು ರ್ಯಾರ್ಲಿ ಯಾರು ಮಾಡ್ತಾರೆ. ನಮ್ಮದ್ರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕುದಿಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ ಅಲ್ಲಿ ತುಂಬಾ ಟೇಸ್ಟಿ ಬರುವ ಹಾಗೆ ಪಣ್ಣಾ ಉಪ್ಕರಿ ಹೇಳ್ತಾರೆ. ಇದು ಸಾಧಾರಣ ಪ್ರಾನ್ಸ್, ಬಂಗಡೆ, ಸಿಲ್ವರ್ ಫಿಶ್ ಇದ್ರಲ್ಲಿ ಮಾಡ್ಬೋದು. ಯಾವಾಗ್ಲೂ ಕೊಂಕಣಿ ಡಿಶ್ ಕೇಳಿದ್ರೆ ಯಾರಾದ್ರೂ ನಂಗೆ ಒಂದು ತುಂಬಾ ಖುಷಿ ಆಗ್ತದೆ ಬಂದು ಮಾಡ್ಲಿಕ್ಕೆ. ಯಾಕೆಂದ್ರೆ ಕೆಲವು ಸರ್ತಿ ನಮ್ಮ ಕುಕ್ಕಿಗೆ ಅಷ್ಟು ಅಥೆಂಟಿಕ್ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ಬಟ್ ಇದು ಒಂದು ಅವಕಾಶ ನಾನು ಬಿಡುದಿಲ್ಲ. ನಾನು ಎಲ್ಲಿ ಇದ್ರೆ ನಾನು ಬಂದು ಇದು ಒಂದು ಡಿಶ್ ಮಾಡಿ ಕೊಡ್ತೇನೆ. ಇವನ್ ಪ್ರಾನ್ಸ್ ಹಿಂಗ ಉದ್ದ, ಮೆಥಿ ಕೊತ್ತಂಬರಿ ಹೇಳ್ತಾರೆ, ಅದೆಲ್ಲ ನಮ್ಮ ಕೊಂಕಣಿದು ಒಂದು ಸಾಧಾರಣ ಅಜ್ಜಿ ಮುತ್ತಾತಿ ಎಲ್ಲ ಹೇಳ್ತಾರಲ್ಲ, ಅವ್ರು ಮಾಡಿದ ಡಿಶ್ ಇದು. ಇದರಲ್ಲಿ ಸಾಧಾರಣ 4 ಇದು ಇಂಗ್ರೀಡಿಯೆಂಟ್ಸ್ ಬರೋದು. ಹುಳಿ, ಖಾರ ಹುಡಿ ಪ್ಲಸ್ ಆನಿಯನ್ ಹೇಳ್ತಾರಲ್ಲ ಅದು, ಮತ್ತೆ ಎಲ್ಲದ್ರಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡುದು. ಇದು ಈಗ ನಾನು ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಯೂಶಲಿ ಇದಕ್ಕೆ ಮೆಣಸಿನ ಹುಡಿ ಸಹ ಹಾಕ್ಬೋದು. ನಮ್ಮ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೇಳ್ತಾರೆ ನಾನು ಬರ್ತಾ ಇದ್ದೇನೆ, ಕೊಂಕಣಿ ಡಿಶ್ ಇದೆ ಅಂತ ಕೇಳ್ತಾರೆ. ನಾನು ಎಲ್ಲಿ ಇದ್ರೆ ಆದಷ್ಟು ನಾನ್ ಮತ್ತೆ ಆಶ್ಲೇಷ್ ಇದ್ರೆ ಸಹ ಅವ್ರು ಸಹ ಮಾಡ್ತಾರೆ. ನಾವ್ ಬಂದು ನಮ್ಗೆ ನಮ್ಮ ಹೋಟ್ಲ್ ಮತ್ತೆ ಮನೆಯಲ್ಲಿ ಡಿಫ್ರೆನ್ಸ್ ಕಾಣುದಿಲ್ಲ ಕೆಲವು ಸರ್ತಿ. ತಿಂದು ಪುನಃ ಅದೇ ರಿಕ್ವೆಸ್ಟ್ ಮಾಡುವಾಗ ಇನ್ನೂ ಸಹ ಖುಷಿ ಆಗ್ತದೆ. ದಳಿತ ಅಂತೂ ತುಂಬಾ ಜನ ಕೇಳಿ ಬರ್ತಾರೆ, ದಳಿತ ಮಾಡ್ತೀರಾ ಇವತ್ತು ಅಂತ. ಹಾಗಾಗಿ ನಿಮ್ಗೆ GSB ಫುಡ್ ಟ್ರೈ ಮಾಡ್ಬೇಕಾದ್ರೆ ನಮ್ಮ ರೆಸ್ಟೋರೆಂಟ್ಗೆ ಬರ್ಬೇಕು. ಮುಂಚಿನವರೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಪದಾರ್ಥ ಎಲ್ಲ ಮಾಡ್ತಾ ಇದ್ರು, ಒಲೆಯಲ್ಲಿ ಮಾಡ್ತಾ ಇದ್ರು. ಅದ್ರದ್ದು ಟೇಸ್ಟೇ ಬೇರೆ ಇತ್ತು. ಅದೇ ತರ ನಾವು ಅದು ಸ್ವಲ್ಪ ಒಂದು ಟೇಸ್ಟ್ ಬರ್ಲಿ ಅಂತ ಅದ್ರಲ್ಲಿ ಸರ್ವ್ ಮಾಡ್ತಾ ಇದ್ದೇವೆ. ಮತ್ತೆ ಆಕ್ಚುಲಿ ಕೆಲವರು ನಮ್ಗೆ ರಿಕ್ವೆಸ್ಟ್ ಮಾಡಿದ್ರು, ನೀವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಎಲ್ಲ ಹಾಕಿ ಇದು ನಿಮ್ಗೆ ತುಂಬಾ ಜನ ಲೈಕ್ ಮಾಡ್ತಾರೆ ಅಂತ. ನೀವು ಹೇಳ್ಬೇಕೀಗ, ನಿಮ್ಗೆ ನಿಜವಾಗ್ಲೂ ನಾವು ಹಾಕ್ಬೇಕಾದ್ರೆ ಇದ್ರಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿ, ನಮ್ಗೆ ಗೊತ್ತಾಗ್ತದೆ. ವಿ ಆರ್ ಟೇಕಿಂಗ್ ಅ ರಿವ್ಯೂ ಫ್ರಮ್ ಎವ್ರಿಬಡಿ. ಇದು ಪಣ್ಣಾ ಉಪ್ಕರಿ ಹೇಳ್ತೇವೆ. ಅದೇ ತರ ಸುಮಾರೆಲ್ಲ GSB ಬೇರೆ ವೆಜ್ ಮತ್ತೆ ನಾನ್ ವೆಜ್ ಡಿಶಸ್ ಮಾಡ್ತಾ ಇದ್ದೇವೆ. ನಿಮ್ಗೆ ಯಾವ್ದು ತಿನ್ಬೇಕಂತ ಆಸೆ ಉಂಟು, ನಮ್ಮ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಇದು ಹಾಕ್ಬೇಕಾದ್ರೆ ಇದ್ರಲ್ಲಿ ಕಮೆಂಟ್ ಮಾಡಿ ಹೇಳಿಬಿಡಿ ನಮ್ಗೆ. ನಾವು ಅದ್ರಲ್ಲಿ ನಮ್ಮ ಮೆನ್ಯೂಲಿ ಇನ್ಕಾರ್ಪೊರೇಟ್ ಮಾಡ್ಲಿಕ್ಕೆ ನೋಡ್ತೇವೆ. ಥ್ಯಾಂಕ್ ಯು ಸೊ ಮಚ್.